ನೆನ್ಪಾಗ್ತಿದ್ದಾರೆ. ಬ್ಯಾಸಾಗಿ ದಿವಸಕ್ಕೆ ಬೇವಿನ ಮರ ತಂಪು, ಬಿಮಾರತಿ ಎಂಬ ಹೊಳೆ ತಂಪು, ಬಿಮಾರತಿ ಎಂಬ ಹೊಳೆ ತಂಪು ಹಡೆದವ್ವ ನೀ ತಂಪು ನನ್ನ ಮನದಾಗೆ, ನೀ ತಂಪು ನನ್ನ ಮನದಾಗೆ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ, ಪುಣ್ಯವಂತರಿಗೆ ನೆರಳಾಗಿ. ಕಾಶಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು, ಕಾಶಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು. ಕಸೊತ್ತಿನ ಹಾದಿ ತವರೂರು, ಕಸೊತ್ತಿನ ಹಾದಿ ತವರೂರು ಹಡೆದವ್ವ ಕಾದು ಕೂತಾಳೆ ನಡೆದವ್ವ, ಜಗಕ್ಕೆಲ್ಲ ಅವಳೆ ಪರದೈವ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದ್ದಾರೆ ಪುಣ್ಯವಂತರಿಗೆ ನೆರಳಾಗಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರದ್ದು ಊಟ ಆಯಿತಾ? ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ನಮ್ಮದು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ನೀವೆಲ್ಲ ಏನೇನು ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, ಅಮ್ಮ ಯಾವತ್ತೂ ಅಮ್ಮನೇ, ಅತ್ತೆ ಯಾವತ್ತಿದ್ರು ಅತ್ತೆನೇ, ಅತ್ತೆ ಯಾವತ್ತೂ ಅಮ್ಮ ಆಗೋಕ್ಕಾಗಲ್ಲ ಯಾಕೆ ಅಂತ. ಒಬ್ಬ ಸೊಸೆ ಕೆಟ್ಟೊಳಗಕ್ಕೆ ಈ ಒಂದು ಕಾರಣನೇ ಅನಿಸುತ್ತೆ. ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ಆ ಮಗುನ ತುಂಬ ಪ್ರೀತಿಯಿಂದ ಸಾಕ್ತಾರೆ. ಮನೆಗೆ ಮಹಾಲಕ್ಷ್ಮಿ ಮಗುವಾಗಿ ಬಂತು ಅಂದರೆ ತುಂಬ ಪ್ರೀತಿಯಿಂದ ಸಾಕ್ತಾರೆ. ಅಂಥ ಮಗುನ ತುಂಬ ಜೋಪಾನವಾಗಿ 23 ವರ್ಷ ಹೊರಗೆ ಬೆಳೆಸ್ತಾರೆ. ಫ್ರೀಯಾಗಿ ಒಂದು ಮನೆಗೆ ದಾನ ಮಾಡಿಬಿಡ್ತಾರೆ. ಫ್ರೀಯಾಗೂ ಅಲ್ಲ, ದುಡ್ಡು ಕೊಟ್ಟು ಆ ಒಂದು ಮಗುನ ದಾನವಾಗಿ ಕೊಡ್ತಾರೆ. ಅದೇ ಕನ್ಯಾದಾನ. ಆ ಮಗುನ ಕನ್ಯಾದಾನ ಮಾಡಿದಾಗ ಆ ಮಗುಗೆ 23 ವರ್ಷ, ಆ ಮಗುಗೆ ಏನೂ ಗೊತ್ತಿರೋದಿಲ್ಲ. ಆ ಮನೆಯಲ್ಲಿ ಏನೂ ಗೊತ್ತಿರದೆ ಸ್ಕೂಲ್ಗೆ ಹೋಗಿ ಆಟ ಪಾಠ ಒಂದು ಏನು ಗೊತ್ತವರಿಗೆ, ಬಟ್ಟೆ ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ತಿನ್ನಬೇಕು, ಅಷ್ಟು ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇರೋದ. ನಂಗೆ ಜೀವನದಲ್ಲಿ ಏನು ಅಂತಲೂ ಗೊತ್ತಿರಲ್ಲ, ಒಂದು ಅನುಭವದೂ ಇರೋದಿಲ್ಲ. ಯಾಕಂದರೆ ಅಪ್ಪ ಅಮ್ಮ ಅಲ್ಲಿವರೆಗೂ ನೋಡ್ಕೊಂಡಿರ್ತಾರಲ್ವ. ಆ ಮಗುಗೆ ಏನೂ ಅನುಭವ ಇಲ್ದಂಗೆ ಗಂಡನ ಮನೆಗೆ ಏನೂ ಗೊತ್ತಿಲ್ದಂಗೆ ಹೋಗುತ್ತೆ. ಅಲ್ಲಿಂದ ಅವಳು ನಿಜವಾದ ಜೀವನ ಶುರು ಆಗುತ್ತೆ. ನಾನು ಅಂದ್ಕೊತೀನಿ, ಅಮ್ಮನ ಮನೇಲಿ 23 ವರ್ಷ ಜೀವನ ಕಳೆದ್ರೆ ಇನ್ನು ಮಿಕ್ಕಿದ ಜೀವನ ಎಲ್ಲ ಗಂಡನ ಮನೆಯಲ್ಲಿ ಅತ್ತೆ ಜೊತೆ ಮಾವನ ಜೊತೆ ಆ ಸಂಸಾರದ ಜೊತೆನೇ ಕಳೆಯಬೇಕು. ಅವ್ರಿಗಿನ ಅವ್ರ ಅತ್ತೆ ಹೆಂಗೆ ಬೇಕೋ ಹಾಗೆ ತಿದ್ಕೋಬೋದು ಅಲ್ಲಿ, ಯಾಕಂದರೆ ಅಲ್ಲಿವರೆಗೂ ಅವ್ಳಿಗೆ ಯಾವುದೇ ಸಂಪ್ರದಾಯ ಅದೆಲ್ಲ ಗೊತ್ತಿರಲ್ಲ. ಆದರೆ ಅವ್ರು ಮಾಡೋದೇನು, ನಿನ್ಗೆ ಇದು ಬರಲ್ಲ, ಅದು ಬರಲ್ಲ, ನಿಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನಿಂಗೆ ಅದು ಮಾಡೋಕ್ಕೆ ಬರಲ್ಲ, ಇದು ಮಾಡೋಕ್ಕೆ ಬರಲ್ಲ, ನೀನು ಸಂಸಾರ ಮಾಡ್ತೀಯಾ, 3 ದಿನಕ್ಕೆ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಡ್ತೀಯಾ. ಇದೆಲ್ಲ ಒಳ್ಳೆ ಮಾತಲ್ಲ, ಇದೆಲ್ಲ ಹೇಳೋ ಮಾತಲ್ಲ. ಅದೇ ಪ್ರೀತಿಯಿಂದ ಇದು ಹಿಂಗಲ್ಲಮ್ಮ, ಹಾಗೆ ಇದು ಮುಂದೆ ನಿನಗೆ ಈ ಮನೆ ಜವಾಬ್ದಾರಿ ಬರುತ್ತೆ, ಮುಂದೆ ನಾನಾದಮೇಲೆ ನೀನು ಈ ಮನೆ ಜವಾಬ್ದಾರಿ ನಡೆಸ್ಕೊಂಡು ಹೋಗಬೇಕು, ನಿನ್ನ ಗಂಡ ಮಕ್ಕಳು ಜವಾಬ್ದಾರಿ ನಿನ್ನ ತಲೆ ಮೇಲೆ ಇರುತ್ತೆ. ನೀನು ಇನ್ನೂ ಕಲ್ತ್ಕೊತಿದ್ಯಾ, ಈಗ ಬಂದಿದ್ಯಾ, ತಕ್ಷಣಕ್ಕೆ ನಾನು ಕಲ್ತಿರ್ಲಿಲ್ಲ, ನೀನು ಕಲಿಯೋಕ್ಕಾಗಲ್ಲ. ಯಾರಿಗೂ ತಕ್ಷಣಕ್ಕೆ ಏನೂ ಬರಲ್ಲ. ಪ್ರತಿದಿನ ನೀವು ಬದಲಾಗ್ತೀಯಾ, ನಿನ್ನ ಜೀವನ ಶೈಲಿನೂ ಬದಲಾಗುತ್ತೆ. ಅಮ್ಮನ ಮನೆಯಲ್ಲಿ ಇದ್ದಾಗ ಇಲ್ಲಿ ಇರೋಕ್ಕಾಗಲ್ಲ. ನಿನಗೆ ಗೊತ್ತಾಗುತ್ತೆ, ಮುಂದೆ ನಿನಗೆ ಅನುಭವ ಆಗುತ್ತೆ. ನಾನು ಗೊತ್ತಿರೋ ಅಷ್ಟು ನಾನು ಹೇಳ್ಕೊಡ್ತೀನಿ. ಇಷ್ಟು ಮಾತು ಸಾಕಲ್ವಾ? ಆದರೆ ಈಗಿನ ಅತ್ತೆಂದಿರು ಮದುವೆ ಆಗಿ 1 ವಾರ ಆಗಿರಲ್ಲ, ಹಾಗೆ ಶುರು ಮಾಡ್ಕೊಬಿಡ್ತಾರೆ. ನಿಮ್ಮ ಅಪ್ಪ ಏನು ಕಲಿಸಿದ್ದಾರೆ, ನಿಮ್ಮ ಅಮ್ಮ ಏನು ಕಲಿಸಿದ್ದಾರೆ, ಇದೇ ನೀವು ಕಲಿಸಿರೋದು, ಇದೇನ ಸಂಸಾರ ಮಾಡೋದು, ಈ ಕೆಲಸ ಬರಲ್ಲ, ಆ ಕೆಲಸ ಬರಲ್ಲ. ಯಾಕೋ ತುಂಬ ಬೇಜಾರಾಯಿತು, ಅದಕ್ಕೆ ಈ ಮಾತು ಹೇಳ್ತಿದ್ದೀನಿ. ನಂಗೆ ತುಂಬ ಮಾತಾಡೋಕ್ಕಾಗಲ್ಲ, ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ಓಕೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಧನ್ಯವಾದಗಳು. ನಿಮ್ಗೆ ಏನೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಫುಲ್ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕೂ ಆಗ್ತಿಲ್ಲ, ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ತಿಳಿಸಿ.